ಆನೇಕಲ್ ಅನ್ನದಾತರ ಮೇಲೆ ಪೊಲೀಸರಿಂದ ಲಾಠಿ ಚಾರ್ಜ್ ಕೂಡ ಆಗಿಲ್ಲ. ನೋಡಿ, ರೈತರು ಬಸ್ನಲ್ಲಿ ಬಂದಿದ್ರು, ಆ ಬಸ್ಗಳನ್ನ ಕೂಡ ತಡೆದಿರುವಂತದ್ದು ಪೊಲೀಸರು ತಡೆದು ಆ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಂಡಿದ್ದಾರೆ. ಜೊತೆಯಲ್ಲಿ ಅಲ್ಲೇ ಅಡ್ಡಗಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ವಾಗ್ವಾದ ಕೂಡ ನಡೆದಿದೆ ಪೊಲೀಸರು ಹಾಗೂ ಅನ್ನದಾತರ ಮಧ್ಯದಲ್ಲಿ. ಎಲ್ಲರನ್ನೂ ಕೂಡ ಅಲ್ಲೇ ಕೆಳಗಿಳಿಸಿದ್ದಾರೆ. ಅಲ್ಲೇ ಪ್ರತಿಭಟನೆಯನ್ನ ಮಾಡೋದಕ್ಕೆ ಕೂಡ ಮುಂದಾಗಿದ್ದಂಥದ್ದು. ರೈತರನ್ನ ಬೊಮ್ಮಸಂದ್ರ ಬಳಿ ಲಾಕ್ ಮಾಡಿದ್ದಾರೆ. ಪೊಲೀಸರು ದರ್ಪವನ್ನ ಕೂಡ ತೋರಿಸಿರುವಂಥದ್ದು. ಎಸ್, ಈ ಕುರಿತಾಗಿ ಅನ್ನದಾತರಾಗಿರುವಂತಹ ಜಯಪ್ರಕಾಶ್ ಅವರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್, ಏನಾಗಿತ್ತು ಇವಾಗ? ನೀವಲ್ಲಿ ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ಪೊಲೀಸರು ಕೂಡ ಅಡ್ಡಗಟ್ಟಿದ್ದಾರೆ, ನಿಮ್ಮನ್ನು ತಡೆದಿದ್ದಾರೆ. ಏನಾಗಿತ್ತು ಘಟನೆ ಬಗ್ಗೆ ವಿವರಿಸೋದಾದ್ರೆ? ಮೇಡಮ್, ನಾವು ರೈತರು ಯಾವುದೇ ರೀತಿ ಪ್ರತಿಭಟನೆ ಮಾಡಕ್ ಹೋಗ್ತಾ ಇರ್ಲಿಲ್ಲ. ನಾವೊಂದು ಮನವಿ ಪತ್ರ ಕೊಡೋಣ ಅಂತ ಹೇಳ್ಬಿಟ್ಟು KDB ಆಫೀಸ್ಗೆ ಹೋಗ್ತಾ ಇದ್ದಿದ್ದು. ಈ ವಿಚಾರನ ಎಲ್ಲಾ ಇನ್ಸ್ಪೆಕ್ಟರ್ಗೆ ಎಲ್ಲಾ ಸ್ಟೇಷನ್ಗಳಲ್ಲೂ ನಾವು ಹೇಳಿದ್ವಿ. ನೆನ್ನೆ ಅವರೇ ಬಂದು ನಮ್ಮನ್ನ ಚಂದಾಪುರದಿಂದ ಫ್ರೀಡಮ್ ಪಾರ್ಕ್ ವರ್ಗೂ ಕರ್ಕೊಂಡು ಹೋಗ್ತೀವಿ, ಅಲ್ಲಿ ಬಂದು ಒಂದ್ 20 ಜನ ಬಂದು ನೀವು ಮನವಿ ಮಾತ್ರ ಕೊಡಿ, ಇಲ್ಲಾಂದ್ರೆ ಅಲ್ಲಿ KDB ಆಫೀಸರ್ಸ್ ನ ಅದೇ ಜಾಗಕ್ಕೆ ಕರ್ಸ್ತೀನಿ ಅಂತ ಹೇಳಿದ್ರು. ಅವ್ರ ಉದ್ದೇಶ ಬೇರೆ ಇತ್ತು ಬಿಡಿ ಮೇಡಮ್. ಅವ್ರ ಉದ್ದೇಶ ಇದ್ದಿದ್ದು ನಮ್ಮನ್ನ ಅಲ್ಲಿವರೆಗೂ ಕರ್ಕೊಂಡು ಹೋಗಕ್ಕೆ ಅವ್ರ ಉದ್ದೇಶ ಇರ್ಲಿಲ್ಲ. ನಮ್ಮನ್ನ ಮಿಸ್ಗೈಡ್ ಮಾಡಿದ್ರು. ಬಸ್ಗಳೆಲ್ಲ ಕರ್ಕೊಂಡ್ ಬಂದು ಸೆಂಟ್ ಜಾನ್ಸ್ ಹಾಸ್ಪಿಟಲ್ ಅಂತಿದೆ, ಇಲ್ಲಿ ಸೆಂಟ್ ಜಾನ್ಸ್ ಹಾಸ್ಪಿಟಲ್ ಹತ್ರ ಸಿಗ್ನಲ್ ಹತ್ರ ಬೇರೆ ಕಡೆ ಡೈವರ್ಟ್ ಮಾಡಕ್ ನೋಡಿದ್ರು. ನಾವು ಕ್ವಶನ್ ಕೇಳಿದ್ವಿ, ಯಾಕೆ ಸರ್ ನಮ್ಮನ್ನ ನಾವೇನು ಪ್ರತಿಭಟನೆ ಮಾಡಕ್ ಹೋಗ್ತಾ ಇಲ್ಲ, ಪ್ರೊಟೆಸ್ಟ್ ಮಾಡಕ್ ಹೋಗ್ತಾ ಇಲ್ಲ, ನಾವು ಮನವಿ ಪತ್ರ ಕೊಡಕ್ ಹೋಗ್ತಾ ಇದೀವಿ. ರೈತರೆಲ್ಲ ಸುಮಾರು ಜನ ಮಹಿಳೆಯರು ಮತ್ತೆ ಮಕ್ಕಳು ಎಲ್ಲ ಬಂದಿದ್ದಾರೆ, ರೈತರ ಮಹಿಳೆ ಎಲ್ಲ ಬಂದಿದ್ದಾರೆ ಅಂತ. ಇಲ್ಲ ರೀ, ನಿಮ್ಮನ್ನ ಬಿಡಲ್ಲ, ಇಲ್ಲೇ ಲಾಸ್ಟ್ ನಿಮ್ಗೆ ಅಂತ ಹೇಳ್ಬಿಟ್ಟು ಅವರು ಪ್ರಿಕಾಷನ್ ಮಾಡಿ ಅಲ್ಲೇ ಒಂದು ಅವ್ರದೇ ಒಂದು ಜೀಪ್ಗಳು ಮತ್ತೆ ಅವ್ರ ಬಸ್ಗಳೆಲ್ಲ ತರ್ಸ್ಕೊಂಡು ಅಲ್ಲಿ ಇಟ್ಕೊಂಡು ಪೊಲೀಸ್ ಅವ್ರನ್ನೆಲ್ಲ ಕರ್ಸ್ಕೊಂಡು DCP ಇಂದ ಹಿಡಿದು DCP ನಾರಾಯಣ ಅಂತ ಅವ್ರ ನೇತೃತ್ವದಲ್ಲಿ ನಮ್ ರೈತ ಮಹಿಳೆಯರನ್ನೆಲ್ಲ ಬಸ್ಸಿಂದ ಕೆಳಗಡೆ ಇಡ್ಸ್ಕೊಂಡು ಹೀನಾಮಾನವಾಗಿ ಎಳ್ದಾಡಿ ರೋಡ್ಗಳಲ್ಲಿ ನಾವೇನ್ ರಸ್ತೆ ತಡೆ ಮಾಡಿಲ್ಲ ಮೇಡಮ್. ಅವ್ರೇ ಇಳ್ಸ್ಕೊಂಡಿರೋದು ಬಸ್ಸಲ್ಲಿ ನಮ್ಮನ್ನ ಇದು ತಿಳ್ಕೊಳ್ಳಿ, ಅವ್ರು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಪೊಲೀಸ್ನವರು. ಅವ್ರಾಗೆ ಅವ್ರ ಬಸ್ಗಳಿಂದ ಇಳಿಸಿ ಅವ್ರ ಬಸ್ಗಳಿಗೆ ನಮ್ಮನ್ನ ಹಾಕೊಂಡು ಎಳ್ದಾಡಿದ್ದಾರೆ. ಇದು ಈ ಸಂದರ್ಭದಲ್ಲಿ ನಮ್ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ದಾರೆ, ಲಾಟಿನಲ್ಲಿ ಹೊಡೆದಿದ್ದಾರೆ ರೈತರನ್ನ. ನೋಡಿ, ನಾವು ಶಾಂತಯುತವಾಗಿ ನಾವು ರೋಡಲ್ಲಿ ಕುತ್ಕೊಂಡಿರೋ ಮಹಿಳೆಯರನ್ನ ಎಳ್ದಾಡಿದ್ದಾರೆ. ಸುಮಾರು ಅವ್ರದೇ ಆದಂತ ಒಂದು ಬಸ್ಗಳಲ್ಲಿ ಒಂದು 8 ಬಸ್ಗಳಲ್ಲಿ ತುಂಬಿಸ್ಕೊಂಡಿದ್ದಾರೆ. ನಮ್ಮ ರೈತರನ್ನ ಎಳ್ದಾಡಿ ಎತ್ತಾಕೊಂಡು ಹೋಗಿ ಒಬ್ಬೊಬ್ಬನ 10 ಜನ ಎತ್ಕೊಂಡು ಹೋಗಿದ್ದಾರೆ ಬಸ್ಗಳಲ್ಲಿ ಹೊಡೆದು. ಒಂದೊಂದು ಬಸ್ ಒಂದೊಂದ್ ಕಡೆ ಡೈವರ್ಟ್ ಮಾಡಿದ್ದಾರೆ. ನನ್ನನ್ನು ಸಹಿತ ನಾನು ಜಯಪ್ರಕಾಶ್ ಅಂತ ಹೇಳ್ಬಿಟ್ಟು ನಾನು ಈ ಹೋರಾಟ ಸಮಿತಿಯ ಗೌರವಾಧ್ಯಕ್ಷ. ನಮ್ಮನ್ನು ಸಹಿತ 7 ಜನ ಪೊಲೀಸ್ ಅವರು ತಗೊಂಡು ಹೋಗಿದ್ದಾರೆ ಬಸ್ಗೆ. ತಗೊಂಡೋಗ್ಬಿಟ್ಟು KSRP ಇದು ಆಡುಗೋಡಿ KSRP ನಲ್ಲಿ ನಾವು ಒಳಗಡೆ ಕರ್ಕೊಂಡೋದ್ರು. ನಮ್ ಬಸ್ಸಲ್ಲಿರೋ ಮಹಿಳೆಯರಿಗೆನೆ ಸುಮಾರು ಗಾಯಗಳಾಗಿತ್ತು. ಮತ್ತೆ ನಮ್ಮ ಇನ್ನೊಬ್ಬ ರಂಗರಾಜು ಅಂತ ಹೇಳ್ಬಿಟ್ಟು ನೋಡಿ ಮೇಡಮ್, BOS ಅಲ್ಲಿ ರೈತ ಪಾಪ ಅವ್ರನ್ನ ಕಾಲನ್ನು ಮುರಿದಾಕಿದ್ದಾರೆ. ಮತ್ತೆ ನಮ್ಮ ಹೋರಾಟ ಸಮಿತಿಯ ಗೌರವ ಅಧ್ಯಕ್ಷರಾದಂತ ನಮ್ ದೇವರಾಜ್ ರೆಡ್ಡಿ ಅವ್ರನ್ನ ಜೀಪಲ್ಲಿ ಹಾಕೊಂಡು ಹೊಡೆದಿದ್ದಾರೆ. ಜೀಪಲ್ಲಿ ಹಾಕೊಂಡು ರೈತರ ಮೇಲೆ ಹಲ್ಲೆ ಕೂಡ ಮಾಡಿದ್ದಾರೆ ಹಂಗಿದ್ರೆ ಪೊಲೀಸರು. ಹೌದು ಮೇಡಮ್, ಫುಲ್ ಮ್ಯಾನ್ ಹ್ಯಾಂಡ್ಲಿಂಗ್. ಎಷ್ಟು ಲಾಠಿ ಹೊಡೆದಿದ್ದಾರೆ, ಮ್ಯಾನ್ ಹ್ಯಾಂಡ್ಲಿಂಗ್ ಎಷ್ಟು ಹೊಡೆದಿದ್ದಾರೆ ಅಂದ್ರೆ ಎಲ್ಲರಿಗೂ ಗಾಯಗಳಾಗಿದೆ. ಸರ್, ನೀವು ಮನವಿಯನ್ನ ಸಲ್ಲಿಕೆ ಮಾಡೋದಕ್ಕಲ್ವಾ ಹೋಗ್ತಾ ಇದ್ದಿದ್ದು? ಆ ಸಂದರ್ಭದಲ್ಲಿ ಅಲ್ಲಿ ಯಾಕೆ ಕುತ್ಕೊಂಡ್ರಿ? ಇವಾಗ ಪ್ರತಿಭಟನೆ ಮಾಡೋ ರೀತಿನಲ್ಲಿ ಕಾಣ್ತಾ ಇತ್ತು. ನಿಮ್ಮ ಬೇಡಿಕೆಗಳಿಗೆ ಏನೇನಿತ್ತು ಅಂತ ಅವ್ರು ಇಳಿಸ್ಕೊಂಡಿದ್ರು ಮೇಡಮ್. ಬಸ್ ನಲ್ಲಿ ಇಳಿಸ್ಬಿಟ್ರಲ್ವಾ, ನಮ್ಮ 6 ಬಸ್ ಅಲ್ಲಿ ಇಳಿಸ್ಬಿಟ್ರಲ್ವಾ ಅವರು. ಬಸ್ಗಳನ್ನ ಸ್ಟಾಪ್ ಮಾಡಿದ್ರ? ಹಾಗಾದ್ರೆ ಸ್ಟಾಪ್ ಮಾಡಿದ್ರು. ನಮ್ ಬಸ್ ಮುಂದೆ ಬರ್ತಾ ಇದ್ದು ಪೊಲೀಸ್ನವ್ರೆ. ನಿಮ್ಮನ್ನ ಫ್ರೀಡಮ್ ಪಾರ್ಕ್ ವರ್ಗೂ ನಮ್ ಸ್ಥಳ ನಿಗದಿ ಕೊಟ್ರು, ನಮ್ಗೆ ಲೊಕೇಶನ್ ಕಳಿಸ್ರು. ನಮ್ಗೆ ಲೊಕೇಶನ್ ಕಳಿಸ್ಬಿಟ್ಟು ಫ್ರೀಡಮ್ ಪಾರ್ಕ್ ಅಲ್ಲಿ ನಿಮ್ಗೆ ಅಲ್ಲಿವರೆಗೂ ನಮ್ಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಸೆಂಟ್ ಜಾನ್ಸ್ ಹಾಸ್ಪಿಟಲ್ ಅಲ್ಲೇ ನಮ್ಮನ್ನ ನಿಲ್ಸ್ಬಿಟ್ರು. ಸೆಂಟ್ ಜಾನ್ಸ್ ಹಾಸ್ಪಿಟಲ್ ಅಲ್ಲೇ ನಮ್ಮನ್ನ ನಿಲ್ಸ್ಬಿಟ್ರು ಮೇಡಮ್ ಅವರು. ಈಗ ಇನ್ನೊಬ್ರು ಅಂದ್ರೆ ನಮ್ಮ ಅಧ್ಯಕ್ಷರು ಅಂತ ಹೇಳ್ಬಿಟ್ಟು ದೇವರಾಜು, ಅವ್ರನ್ನ ಫುಲ್ ಹೊಡೆದ್ಬಿಟ್ಟಿದ್ದಾರೆ. ಅವ್ರಿಗೆ ಹಾರ್ಟ್ ಪೇಷಂಟ್ ಅಲ್ಲಿ ಕರ್ಕೊಂಡು ಅವರು ಜ್ಞಾನ ತಪ್ಪಕ್ಕೆ ಬಿದ್ದೋದ್ರು. ಮತ್ತೆ ಇನ್ನೊಬ್ರು ಕಾಲ್ ಮುರಿದೋಗಿದೆ. ಅಲ್ಲಿ 100 ಜನ ಪೊಲೀಸ್ನವರು ಇದ್ದಾರೆ. ಒಂದು ಫಸ್ಟ್ ಏಡ್ ಬಾಕ್ಸ್ ಇಲ್ಲ, ಮತ್ತೆ ಒಂದು ಆಂಬುಲೆನ್ಸ್ ಇಲ್ಲ. ಆಮೇಲೆ ನಾವು ಯಾವ್ದೋ ಒಂದು ಲೋಕಲ್ ನಲ್ಲಿ ಒಂದು ಮಾರುತಿ ವ್ಯಾನ್ ಕರ್ಸ್ಕೊಂಡು ಅವ್ರನ್ನೆಲ್ಲ ಎತ್ತಾಕೊಂಡು ಒಂದು ಕುಡಿಯೋಕ್ ನೀರ್ ಕೊಟ್ಟಿಲ್ಲ ಮೇಡಮ್ ಅವರಲ್ಲಿ ನಮ್ಗೆ.
ಈಗ ಸೆಂಟ್ ಜಾನ್ಸ್ ಹಾಸ್ಪಿಟಲ್ ಎಮರ್ಜೆನ್ಸಿ ನಲ್ಲಿ ಇದ್ದಾರೆ, ಇಬ್ರು ಪೇಷಂಟ್ ಇದ್ದಾರೆ ಮೇಡಮ್. ಈಗ ಇಬ್ರು ಪೇಷಂಟ್ಗಳು ನಾವು ದೇವರಾಜ್ ಅಂತ ಅವ್ರಿಗೆ ECG ಎಕ್ಸ್ರೇ ಎಲ್ಲ ಮಾಡ್ತಾ ಇದಾರೆ. ಅವ್ರ ಹಾರ್ಟ್ ಪೇಷಂಟ್ ತುಂಬಾ ಸೀರಿಯಸ್ ಇದ್ದಾರೆ. ಈಗೆಲ್ಲ ಪೊಲೀಸ್ನವರು ಬಂದು ನೋಡ್ಕೊಂಡು ಹೋಗ್ತಾ ಇದಾರೆ. ನಮ್ಮ MLC ಗೋಪಿನಾಥ್ ರೆಡ್ಡಿ ಬಂದಿದ್ರು, ಅವರು ನೋಡ್ಕೊಂಡು ಹೋದ್ರು. ಈಗ ಮತ್ತೆ ಈಗ ನಮ್ಮ ನಾರಾಯಣ ಸ್ವಾಮಿ, ನಾವು ಚಿತ್ರದುರ್ಗ XMP ಅವರು ಬರ್ತಾ ಇದಾರೆ. ಮತ್ತೆ ಈಗ ಪೊಲೀಸ್ನವ್ರು ಸುಮ್ನೆ ಮೇಲ್ನೋಟಕ್ಕೆ ಏನಾಗಿದೆ ಅಂತ ಹೇಳ್ಬಿಟ್ಟು ಅವ್ರನ್ನ ಈ ಮಫ್ತಿನಲ್ಲಿ ಬಿಟ್ಟಿದ್ದಾರೆ ಇಲ್ಲಿ. ಆಮೇಲೆ ರೈತ ಮಹಿಳೆಯರಂತೂ ಹೀನಾಯವಾಗಿ ಅವ್ರ ಅವ್ಯಾಚ್ಯ ಶಬ್ದಗಳಿದೆಲ್ಲ ಬರ್ದಿದೆ. ಬೇಕಾದ್ರೆ ನಿಮ್ಗೆಲ್ಲ ರೆಕಾರ್ಡ್ ಇದೆ ನೋಡಿ ಮೇಡಮ್, ಬೇಕಾದ್ರೆ ನಾವು ಆಮೇಲೆ ರೆಕಾರ್ಡ್ ಕೊಡ್ತೀನಿ ನಿಮ್ಗೆಲ್ಲ ನಾನು. ಓಕೆ ಸರ್, ಅದೇನಾಗಿತ್ತು ಅದನ್ನ ತಿಳ್ಕೊಂಡು ನಾವು ಅದ್ರ ಬಗ್ಗೆ ಪ್ರಶ್ನೆಯನ್ನ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತೀವಿ. ಧನ್ಯವಾದಗಳು ನಮ್ಮ ಜೊತೆ ಮಾತನಾಡಿದಕ್ಕಾಗಿ. ಎಸ್ ನೋಡಿ, ಇವಾಗ ಆಲ್ರೆಡಿ ಅಲ್ಲಿ ಅವರನ್ನ ಅಡ್ಡಗಟ್ಟಿ ವಾಹನಗಳನ್ನ ತಡೆಗಟ್ಟಿ ಅವ್ರ ಮೇಲೆ ಹಲ್ಲೆಯನ್ನ ಕೂಡ ಮಾಡಲಾಗಿದೆ. ಎಷ್ಟೋ ಜನಕ್ಕೆ ಹಲ್ಲೆ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು. ಜಯಪ್ರಕಾಶ್ ಅಂತ ರೈತರು ಮಾತನಾಡಿದಂಥದ್ದು. ಅವರು ಕೂಡ ಅಲ್ಲಿ ಹೋಗಿದ್ದಾರೆ, ಜೊತೆಯಲ್ಲಿ ರೈತ ಮಹಿಳೆಯರು ಹೋಗಿದ್ರು, ಅವ್ರ ಮೇಲೂ ಕೂಡ ಹಲ್ಲೆಯನ್ನ ಮಾಡಲಾಗಿದೆ. ಪೊಲೀಸರು ನಮ್ಮನ್ನ ದಾರಿ ತಪ್ಪಿಸುವಂತ ಕೆಲಸವನ್ನ ಮಾಡಿದ್ದಾರೆ, ನಾವು ಜಸ್ಟ್ ಮನವಿಯನ್ನ ಕೊಡೋದಕ್ಕಷ್ಟೇ ಹೋಗ್ತಾ ಇದ್ದಿದ್ದಂಥದ್ದು. ಅಷ್ಟರಲ್ಲಿ ಮಾಹಿತಿಯನ್ನ ತಿಳಿದು ಅರ್ಧ ದಾರಿಗೆ ಬಂದು ನಮ್ಮನ್ನ ತಡೆಗಟ್ಟಿ ಈ ರೀತಿಯಾದಂಥ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು. KIADB ಕಚೇರಿಗೆ ಮುತ್ತಿಗೆಯನ್ನ ಹಾಕೋದಕ್ಕೆ ಮುಂದಾಗ್ತಿದ್ರು ಅಂತ ಹೇಳಲಾಗ್ತಾ ಇದೆ. ಆದರೆ ರೈತರು ಹೇಳ್ತಾ ಇರುವಂಥದ್ದು, ಇಲ್ಲ ನಾವು ಮನವಿಯನ್ನ ಕೊಡೋದಕ್ಕಷ್ಟೇ ಹೋಗ್ತಾ ಇದ್ದಿದ್ದಂಥದ್ದು. ಆ ಸಂದರ್ಭದಲ್ಲಿ ಈ ರೀತಿಯಾಗಿ ಆಗಿದೆ, ಪೊಲೀಸರು ಬಂದು ನಮ್ಮನ್ನು ಯಾಕೆ ತಡೆದ್ರು ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ.